ಬಿಹಾರ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆ ಆಗಿದೆ. ರಾಜ್ಯಸಭೆ ಸದಸ್ಯರಾಗಿ ನಿತೀಶ್ ಕುಮಾರ್ ಆಯ್ಕೆಯಾಗಿದ್ದಾರೆ. ಬಿಹಾರದ ಹಾಲಿ ಸಿಎಂ ಆಗಿರುವಂತಹ ನಿತೀಶ್ ಕುಮಾರ್ ರಾಜ್ಯಸಭೆ ಚುನಾವಣೆಯಲ್ಲಿ ಸ್ಪರ್ಧೆಗೆ ನಾಮಪತ್ರ ರೆಡಿಯಾಗಿದೆ. ಶೀಘ್ರವೇ ನಾಮಪತ್ರಕ್ಕೆ ನಿತೀಶ್ ಕುಮಾರ್ ಸಹಿ ಹಾಕಿದ್ದಾರೆ. ಮಾರ್ಚ್ 16ರ ನಂತರ ಸಿಎಂ ಸ್ಥಾನಕ್ಕೆ ನಿತೀಶ್ ರಾಜೀನಾಮೆ ಏನಾದರೂ ಕೊಡ್ತಾರಾ? ರಾಜೀನಾಮೆಯ ನಂತರ ಪುತ್ರ ನಿಶಾಂತ್ಗೆ ಡಿಸಿಎಂ ಸ್ಥಾನ ಏನಾದರೂ ಒಲಿದು ಬರುತ್ತಾ? ಬಿಹಾರದಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಸಿಎಂ ಸ್ಥಾನ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಬಿಹಾರದಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಸಿಎಂ ಸ್ಥಾನ ಒಲಿದು ಬರುವಂತಹ ಬೆಳವಣಿಗೆ. ಬಿಹಾರ ರಾಜಕೀಯದಲ್ಲಿ ರಾಜ್ಯಸಭೆ ಸದಸ್ಯರಾಗಿ ನಿತೀಶ್ ಕುಮಾರ್ ಆಯ್ಕೆ ಆಗ್ತಾರ? ಬಿಹಾರದ ಹಾಲಿ ಸಿಎಂ ಆಗಿರುವಂತಹ ನಿತೀಶ್ ಕುಮಾರ್ ರಾಜ್ಯಸಭೆ ಚುನಾವಣೆಯಲ್ಲಿ ಸ್ಪರ್ಧೆಗೆ ನಾಮಪತ್ರ ಕೂಡ ರೆಡಿಯಾಗಿದೆ. ಶೀಘ್ರವೇ ನಾಮಪತ್ರಕ್ಕೆ ನಿತೀಶ್ ಕುಮಾರ್ ಸಹಿ ಹಾಕಲಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಮಾರ್ಚ್ 16ರ ನಂತರ ಸಿಎಂ ಸ್ಥಾನಕ್ಕೆ, ರಾಜೀನಾಮೆ ನಂತರ ಪುತ್ರ ನಿಶಾಂತ್ಗೆ ಬಿಹಾರದಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಸಿಎಂ ಸ್ಥಾನ ಸಿಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹ ಮಾಹಿತಿ ಹೊರಬೀಳ್ತಾ ಇದೆ. ಯಾರಾಗಬಹುದು ರಾಜ್ಯಸಭೆ ಸದಸ್ಯರಾಗಿ ನಿತೀಶ್ ಆಯ್ಕೆ ಆಗ್ತಾರಾ? ಹಾಲಿ ಸಿಎಂ ಆಗಿರುವಂತಹ ನಿತೀಶ್ ಕುಮಾರ್ ಬಿಹಾರದಲ್ಲಿ ಸ್ಪರ್ಧೆಗೆ, ರಾಜ್ಯಸಭೆ ಸ್ಪರ್ಧೆಗೆ ನಾಮಪತ್ರ ಸಲ್ಲಿಕೆಗೆ ಎಲ್ಲ ಸಿದ್ಧತೆ ಕೂಡ ಮಾಡಿಕೊಂಡಿರುವಂಥದ್ದು. ಶೀಘ್ರದಲ್ಲಿಯೇ ಸಹಿ ಕೂಡ ಹಾಕ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ರಾಜೀನಾಮೆ ನಂತರ ಪುತ್ರ ನಿಶಾಂತ್ಗೆ ಡಿಸಿಎಂ ಸ್ಥಾನ ಏನಾದರೂ ಒಲಿದು ಬರುತ್ತಾ? ಕಾದ್ ನೋಡಬೇಕು. ಬಿಹಾರ ರಾಜಕೀಯದಲ್ಲಿ ಆಗಿರುವಂತಹ ಬಹುದೊಡ್ಡ ಬೆಳವಣಿಗೆ, ಮಹತ್ವದ ಬೆಳವಣಿಗೆ. ರಾಜೀನಾಮೆ ನಂತರ ಪುತ್ರ ನಿಶಾಂತ್ಗೆ ಡಿಸಿಎಂ ಸ್ಥಾನ ಸಿಗಬಹುದು ಅನ್ನುವಂತಹ ಮಾತುಗಳು ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ರಾಜ್ಯಸಭೆ ಸದಸ್ಯರಾಗಿ ಆಯ್ಕೆಯಾಗ್ತಾರಾ ನಿತೀಶ್ ಕುಮಾರ್? ಈಗ ಆಲ್ರೆಡಿ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ರಾಜ್ಯಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾಮಪತ್ರ ಕೂಡ ರೆಡಿ ಆಗಿದೆ.